ಶ್ರೀ ಗುರುಭ್ಯೋ ನಮಃ. ಹರಿವಂಶ ಪರ್ವದ 10ನೇ ಅಧ್ಯಾಯದಲ್ಲಿ ಹಿಂದೆ ಮನುವಿನ ಪುತ್ರಿ ಮತ್ತು ಪುತ್ರನಾದಂತಹ ಇಲಾ ಮತ್ತು ಸುದ್ದಿನ್ನರ ಬಗ್ಗೆ ನೋಡಿದ್ವಿ. ಆ ಅಧ್ಯಾಯದ ಕೊನೆಯಲ್ಲಿ ರೈವತ ರಾಜ, ಆತನ ಮಗಳಾದಂತಹ ರೈವತಿ ಅವರು ಬ್ರಹ್ಮಲೋಕಕ್ಕೆ ಹೋಗಿದ್ದಂಥ ಕಥೆಯನ್ನು ಕೂಡ ನಾವು ಕೇಳಿದೆವು. ಜನಮೇಜಯ ಪ್ರಶ್ನೆ ಮಾಡಿದ, ಅನೇಕ ಯುಗಗಳು ಕಳೆದು ಹೋದರೂ ಕೂಡ ಆ ರೈವತ ರಾಜನಿಗೂ ಆತನ ಮಗಳಿಗೂ ವೃತ್ತಾರ್ಥ ಆಗಲಿಕ್ಕೆ ಏನು ಕಾರಣ? ಬ್ರಹ್ಮಲೋಕಕ್ಕೆ ಆತ ಹೋದ್ಮೇಲೆ ಆತನ ಸಂತತಿ ಇದುವರೆಗೆ ಇಲ್ಲಿಗೆ ಭೂಲೋಕದಲ್ಲಿ ಉಳಿದುದಂತೆ ಹೇಗೆ? ಈ ವಿಷಯಗಳನ್ನು ನೀವು ವಿವರವಾಗಿ ವಿವರಿಸಿರಿ ಎಂಬುದಾಗಿ ಕೇಳಿದ. ಆಗ ವೈಶಂಪಾಯನ ಹೇಳಿತು, ನ ಜರಾ ಕ್ಷತ್ರಿಪಾತೇವ ನ ಮೃತ್ಯು ಭರತರ್ಷಭ ಋತುಚಕ್ರಂ ನ ಭವತಿ ಬ್ರಹ್ಮಲೋಕೆ ಸದಾನಘ. ಜನಮೇಜಯನೇ, ಬ್ರಹ್ಮಲೋಕದಲ್ಲಿ ಮುಪ್ಪು, ಸಾವು, ಹಸಿವು, ಬಾಯಾರಿಕೆಗಳು ಯಾವುದೂ ಕೂಡ ಇಲ್ಲ. ಭೂಲೋಕದಲ್ಲಿ ಇರುವಂತೆ ಋತುಗಳ ಪರಿವರ್ತನೆ ಇಲ್ಲ. ಸದಾ ಅಲ್ಲಿ ಒಂದೇ ಸ್ಥಿತಿ ಇರ್ತದೆ. ಹಾಗಾಗಿ ಆ ರೈವತ ರಾಜ ತನ್ನ ಮಗಳಾದಂತಹ ರೈವತಿಯೊಂದಿಗೆ ಬ್ರಹ್ಮಲೋಕಕ್ಕೆ ಹೋಗಿದ್ದ. ಗಂಧರ್ವರ ವಿಧಾನ ಅಥವಾ ಚಾಲಿಕ್ಯ ಎಂತಕ್ಕಂಥ ಅದ್ಭುತವಾದ ಗಾನ ಆ ಬ್ರಹ್ಮ ಸದನದಲ್ಲಿ ನಡೆದಿತ್ತು. ಮಾನವರನ್ನ ಆ ಗಾನ ಕ್ಷಣಕಾಲದಲ್ಲಿ ಮೈಮರೆಸಿಬಿಡುತ್ತದೆ. ಅಲ್ಲಿಯ ಬ್ರಹ್ಮ ಲೋಕದ ಕಾಲ ಬಹಳ ದೀರ್ಘವಾದದ್ದರಿಂದ ಬ್ರಹ್ಮಲೋಕದಲ್ಲಿ ಆತ ಕೆಲವೇ ನಿಮಿಷಗಳನ್ನ ಕಳೆದರೂ ಕೂಡ ಭೂಲೋಕಕ್ಕೆ ಆತ ತಿರುಗಿ ಬರುವ ಹೊತ್ತಿಗೆ ಅನೇಕ ಯುಗಗಳು ಕಳೆದಿದ್ದು ಎಂಬುದಾಗಿ ನಾವು ನೋಡ್ತೀವಿ. ಮುಪ್ಪು, ಸಾವು, ಹಸಿವು, ಬಾಯಾರಿಕೆ ಯಾವುದೂ ಕೂಡ ಬ್ರಹ್ಮಲೋಕದಲ್ಲಿ ಇಲ್ಲ. ಆದ್ದರಿಂದ ಆ ರಾಜ ಮತ್ತು ಆತನ ಪುತ್ರಿಗೆ ಯಾವುದೇ ಋತುಮಾನಗಳ ವ್ಯತ್ಯಾಸ ಮತ್ತು ಕಾಲಗಳ ವ್ಯತ್ಯಾಸ ಅವರನ್ನ ಬಾಧಿಸಲಿಲ್ಲ ಎಂಬುದಾಗಿ ನಾವು ಗಮನಿಸಬೇಕು. ಬ್ರಹ್ಮನ ಒಂದು ಹಗಲು ಮಾನವನಿಗೆ 432 ಕೋಟಿ ವರ್ಷ ಅಥವಾ 1000 ಮಹಾಯುಗಗಳು. ಹಾಗಾಗಿ ಆ ಕುದ್ದಿಗೆ ಅನೇಕ ಯುಗಗಳು ಕೆಲವು ನಿಮಿಷದಂತೆ ಕಳೆದು ಹೋದವು ಎಂಬುದಾಗಿ ಗಮನಿಸಬೇಕು. ತಾತ್ಪರ್ಯ ನಿರ್ಣಯ ಹೇಳಿದಂತೆ ಆ ಕೆಲವು ನಿಮಿಷಗಳನ್ನ ಆತ ಕಳೆದಾಗ ಮೂರ್ಛೆ ಹೋಗಿದ್ದ. ಬ್ರಹ್ಮ ಅವನನ್ನ ಎಚ್ಚರಿಸಿ ನಿನ್ನ ಮಗಳಿಗೆ ಪತಿಯಾಗುವಂಥವನು ಬಲರಾಮನು ಎಂಬುದಾಗಿ ಬ್ರಹ್ಮ ಹೇಳಿದ ಅಂತ ನೋಡ್ತೀವಿ ತಾತ್ಪರ್ಯ ನಿರ್ಣಯದಲ್ಲಿ. ಬಹು ಯುಗಗಳು ಕಳೆದಿದ್ದವು. ಬ್ರಹ್ಮಲೋಕದ ಕೆಲ ನಿಮಿಷಗಳಿಗೆ ಹೋಲಿಸಿದ್ರೆ ಭೂಲೋಕದಲ್ಲಿ ಬಹು ಯುಗಗಳು ಕಳೆದಿದ್ದವು ಎಂಬುದಾಗಿ ಹೇಳಿದ್ರೆ ಅದರ ಲೆಕ್ಕಾಚಾರವನ್ನು ಈ ರೀತಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಬ್ರಹ್ಮನ ಒಂದು ಹಗಲು ಮಾನವನಿಗೆ 432 ಕೋಟಿ ವರ್ಷ, ಅಷ್ಟೇ ರಾತ್ರಿ ಎಂಬುದಾಗಿ ನೋಡಿದ್ವಿ. ಮಾನವರ 432 ಕೋಟಿ ವರ್ಷಗಳು, ಬ್ರಹ್ಮನ 32 ಕೋಟಿ ವರ್ಷಗಳು 1000 ಮಹಾಯುಗಗಳಿಗೆ ಸಮಾನ. ಅದು ಬ್ರಹ್ಮನ ಒಂದು ಹಗಲು. ಬಹುಯುಗಗಳು ಕಳೆದಿದ್ದವು. ಆ ಸಂಗೀತ ಕಚೇರಿಯಲ್ಲಿ ಮಗನಾಗಿದ್ದಂಥ ರೈವತ ರಾಜ ಎಚ್ಚೆತ್ತಾಗ ಅಂದ್ರೆ 27 ಚತುರ್ಯುಗಗಳು ಅಥವಾ 27 ಮಹಾಯುಗಗಳು ಕಳೆದಿದ್ದವು ಅಂತ ಅರ್ಥ ಮಾಡ್ಕೊಳ್ಬೇಕು. ಬ್ರಹ್ಮನ ಕಾಲದ ಮಾನವ ವ್ಯತ್ಯಾಸಕ್ಕೆ ಅದನ್ನ ಹೊಂದಿಸಿ ನೋಡಿದಾಗ 19.44 ನಿಮಿಷಗಳು ಕಳೆದಿದ್ದವು ಅಂತ ಅರ್ಥ ಮಾಡ್ಕೊಳ್ಬೇಕು. ಅಥವಾ 19 ನಿಮಿಷ 26 ಸೆಕೆಂಡ್ಗಳು ಕಳೆದಿದ್ದವು. 1000 ಮಹಾಯುಗಗಳಿಗೆ ಬ್ರಹ್ಮನ ಒಂದು ಹಗಲು ಅಥವಾ 12 ಗಂಟೆಗಳು ಅಂತ ಅರ್ಥ ಮಾಡ್ಕೊಂಡ್ರೆ 27 ಮಹಾಯುಗಗಳು, ಆ 27 ಮಹಾಯುಗಗಳನ್ನ ಆ 12 ಗಂಟೆಗಳಿಂದ ಗುಣಾಕಾರ ಮಾಡಿದ್ರೆ ಮತ್ತು ಅದನ್ನ 1000ದಿಂದ ಭಾಗಿಸಿದ್ರೆ ಬರುವಂತ ಭಾಗಲಬ್ಧ ಹೇಳಿದ್ರೆ ಅದು 19.44 ಎಂಬುದಾಗಿ ನಾವು ನೋಡ್ತೀವಿ. ಹೀಗೆ 19 ನಿಮಿಷ ಮತ್ತು 26 ಸೆಕೆಂಡ್ಗಳಷ್ಟು ಹ್ರಸ್ವ ಕಾಲವನ್ನ ಆ ರೈವತ ರಾಜ ತನ್ನ ಮಗಳೊಂದಿಗೆ ಬ್ರಹ್ಮನ ಸಭೆಯಲ್ಲಿದ್ದು ಸಂಗೀತವನ್ನು ಶ್ರವಣ ಮಾಡ್ತಾ ಕಳೆದ. ಆದರೆ ಭೂಲೋಕದಲ್ಲಿ ಅಷ್ಟು ಹೊತ್ತಿಗೆ 27 ಚತುರ್ಯುಗಗಳೇ ಕಳೆದಿದ್ದು. ಆದರೆ ಬ್ರಹ್ಮನ ಯುಗದ ಆ ಮಹತ್ವ ಮತ್ತು ಬ್ರಹ್ಮನ ಲೋಕದ ಮಹತ್ವದ ಕಾರಣದಿಂದಾಗಿ ಆತನಿಗೆ
ಮುಪ್ಪು ಸಾವು ಯಾವುದು ಕೂಡ ಬರಲಿಲ್ಲ. ಆತ ಮತ್ತು ಆತನ ಮಗಳಿಬ್ರು ಕೂಡ ತಮ್ಮ ಸ್ಥಿರವಾದಂತಹ ವಯಸ್ಸಿನಲ್ಲಿ ಇದ್ರು ಎಂದು ನಾವು ಗಮನಿಸಬೇಕು. ರೈವತ ಕುಕುದ್ಮಿಯ ಮಗಳೊಂದಿಗೆ ಆತ ಬ್ರಹ್ಮಲೋಕಕ್ಕೆ ಹೋದ ಮೇಲೆ ಈ ಕಡೆ ಯಕ್ಷರು ರಾಕ್ಷಸರು ಕುಶಸ್ಥಳಿಯನ್ನು ಧ್ವಂಸ ಮಾಡಿದ್ರು. 100 ಜನ ಸಹೋದರರಿದ್ರು ಆ ಕಕುದ್ಮಿಗೆ ಅಥವಾ ರೈವತನಿಗೆ. ಅವರೆಲ್ಲ ರಾಕ್ಷಸರ ಪೀಡೆಯನ್ನು ತಾಳದೆ ದಿಕ್ಕಾಪಾಲಾಗಿ ಓಡಿ ಹೋದ್ರು. ರಾಜಮನೆತನದ 100 ಜನ ರಾಜಕುಮಾರರು ಓಡಿ ಹೋದ ನಂತರ ಉಳಿದ ಕ್ಷತ್ರಿಯರು ಓಡಿ ಹೋದ್ರು. ಅವರೆಲ್ಲರೂ ಗುಹೆಗಳಲ್ಲಿ ಅಡಗಿಕೊಂಡ್ರು ಎಂದು ನೋಡ್ತೀವಿ. ಮುಂದೆ ಮನುವಿನ ಮಗನ ಅಂತ ಮತ್ತೊಬ್ಬ ಮಗನ ಅಂತ ನಾಭಾವಾರಿಷ್ಠ ಎಂಬ ಸಂತಾನವನ್ನು ನೋಡ್ತೀವಿ. ಆತನಿಗೆ 2 ಮಕ್ಕಳಿದ್ರು. ಅವರು ವೈಶ್ಯರಾಗಿದ್ರು ಕೂಡ ಮುಂದೆ ಬ್ರಾಹ್ಮಣತ್ವವನ್ನು ಪಡ್ಕೊಂಡು ಅಂತ ಹೇಳ್ತದೆ ಹರಿವಂಶ. ಕರುಷ ಎಂಬ ಮತ್ತೊಬ್ಬ ಮಗನಿಗೆ ಕಾರುಷ ಎಂಬತಕ್ಕಂಥ ಪರಾಕ್ರಮಿಗಳಾದ ಮಕ್ಕಳು ಹುಟ್ಟಿದ್ರು. ಮನುವಿನ 6ನೇ ಮಗನಾದಂತಹ ಪ್ರಾಂಶುವಿಗೆ ಪ್ರಜಾತಿ ಎಂಬ ಒಬ್ಬನೇ ಮರ ಹುಟ್ಟಿದ. ಸುಷಧ್ರ ಎಂಬ ಮನುವಿನ ಮಗ ಗುರುವಿನ ಹಸುವನ್ನು ಹಿಂಸೆ ಮಾಡಿದ ಕಾರಣ ಗುರುಶಾಪದಿಂದ ಶೂದ್ರತ್ವವನ್ನು ಹೊಂದಿದ ಎಂಬುದಾಗಿ ನಾವು ಭಾಗವತ ಕಥೆಯನ್ನು ಗಮನಿಸ್ತೀವಿ. ಅದರ ವಿಸ್ತಾರವಾದ ಕಥೆ ಭಾಗವತದಲ್ಲಿ ಈ ರೀತಿಯಾಗಿದೆ. ಗುರುವಿನ ಆಶ್ರಮದಲ್ಲಿ ಆತ ಇದ್ದಾಗ ಗುರು ಆತನನ್ನ ತನ್ನ ಜೇನುಗಳ ರಕ್ಷಣೆಗಾಗಿ ನೇಮಿಸಿದ್ದ. ಜೇನುಗಳ ರಕ್ಷಣೆಗಾಗಿ ನೇಮಿಸಿದ್ದಾಗ ರಾತ್ರಿ ಕಾಲದಲ್ಲಿ ಆತ ಆ ಕೊಟ್ಟಿಗೆಯಲ್ಲಿ ಇಂದು ಗುರುವಿನ ಜೇನುವನ್ನ ರಕ್ಷಣೆ ಮಾಡ್ತಿದ್ದ. ಒಂದು ಹುಲಿ ಆ ಸಂದರ್ಭದಲ್ಲಿ ಬಂತು. ಹುಲಿಯ ಗರ್ಜನೆಯನ್ನು ಕೇಳಿ ಅಲ್ಲಿ ಕೊಟ್ಟಿಗೆಯಲ್ಲಿದ್ದಂತಹ ಜೇನುಗಳು ಹೆದರಿದವು. ರಕ್ಷಣೆಗಾಗಿ ಅಲ್ಲಿ ಕಾದಿದ್ದಂತಹ ಆ ಪ್ರಶಂದ್ರ ಕತ್ತಲೆಯಲ್ಲಿ ತನ್ನ ಖಡ್ಗವನ್ನು ಬೀಸಿದ. ಕತ್ತಲೆಯಲ್ಲಿ ಖಡ್ಗವನ್ನು ಬೀಸಿದಾಗ ಆ ಹುಲಿ ಹೆದರಿ ಓಡಿ ಹೋಯಿತು. ಆ ಖಡ್ಗಕ್ಕೆ ರಕ್ತದ ಲೇಪವಾಯಿತು. ನಾನು ಹುಲಿಯನ್ನು ಕೊಂದುಬಿಟ್ಟೆ ಎಂಬುದಾಗಿ ಆತ ತಿಳ್ಕೊಂಡಿದ್ದ. ಆದರೆ ಪ್ರಾತಃ ಕಾಲದಲ್ಲಿ ಎದ್ದು ನೋಡಿದ್ರೆ ಆ ಗೋವಿನ ಕುತ್ತಿಗೆ ಕತ್ತರಿಸಿ ಬಿದ್ದಿತ್ತು. ಹುಲಿಯ ಕಿವಿಯಲ್ಲಿ ಮಾತ್ರ ಕತ್ತರಿಸಿ ಹೋಗಿತ್ತು. ಹುಲಿ ರಕ್ತವನ್ನು ಸುರಿಸ್ತಾ ಅಲ್ಲಿ ಓಡಿ ಹೋಗಿತ್ತು. ಇಂಥ ಅಪರಾಧಕ್ಕಾಗಿ ಆತನಿಗೆ ಗುರುಗಳು ಶಾಪ ಕೊಟ್ಟರು ಎಂಬುದಾಗಿ ನಾವು ನೋಡ್ತೀವಿ. ಆ ಶಾಪವನ್ನ ಆತ ಕಾಡಿನಲ್ಲಿ ಇದ್ದುಕೊಂಡು ಕಳೆದ. ಗುರುವಿನ ಆದೇಶದಂತೆ ತೀರ ಏಕಾಂಗಿಯಾಗಿತ್ತು. ಭಗವಂತನ ಧ್ಯಾನದಲ್ಲಿ ಮಗ್ನಾಗಿತ್ತು. ವಿಲಕ್ಷಣವಾದ ತನ್ನ ವರ್ತನೆಗಳಿಂದ ಜನರಿಂದ ದೂರ ಇದ್ದವನಾಗಿ ಮುಂದೊಂದು ದಿವಸ ಕಾಡಿನಲ್ಲಿ ಹುಟ್ಟಿದಂತ ಕಾಡ್ಗಿಚ್ಚಿನಲ್ಲಿ ತನ್ನ ಶರೀರವನ್ನು ಆತ ಪರಿತ್ಯಾಗ ಮಾಡಿದ ಎಂಬುದಾಗಿ ನಾವು ಅವನ ಕಥೆಯನ್ನು ಗಮನಿಸ್ತೀವಿ. ಹೀಗೆ ಜನಮೇಜಯನ್ನು ನಾನು ನಿಮಗೆ ವೈವಸ್ವತ ಮನುವಿನ 9 ಮಕ್ಕಳ ವಿಷಯವನ್ನ ತಿಳಿಸಿದ್ದೇನೆ. ವೈವಸ್ವತ ಮನುವು ಸೀನಿದಾಗ ಇಕ್ಷ್ವಾಕು ಮಹಾರಾಜ ಹುಟ್ಟಿದ. ಇಕ್ಷ್ವಾಕುವಿಗೆ 100 ಜನ ಮಕ್ಕಳಿದ್ದರು. ಅವರೆಲ್ಲರೂ ದೊಡ್ಡ ದೊಡ್ಡ ಯಜ್ಞಗಳನ್ನು ಮಾಡಿದವರಾಗಿದ್ದರು. ವಿಕುಕ್ಷಿಯಿಂದಾತ ಅವರಲ್ಲಿ ಹಿರಿಯನಾದವನು. ಅವನಿಗೆ ವಿಶಾಲವಾದಂತಹ ವಕ್ಷಸ್ಥಳವಿತ್ತು. ಆದ್ದರಿಂದಲೇ ಆತ ಯಾರೊಂದಿಗೂ ಕೂಡ ಯುದ್ಧದಲ್ಲಿ ಸೋಲುವಂತನಾಗಿರ್ಲಿಲ್ಲ. ಅಯೋಧ್ಯೆಗೆ ಅವನ ಅಧಿಪತಿಯಾಗಿದ್ದ. ವಿಕುಕ್ಷಿಗೆ ಶಕುನಿ ಮೊದಲಾದಂತಹ 50 ಜನ ಮಕ್ಕಳಿದ್ದರು ಎಂಬುದಾಗಿ ಕಥೆಯನ್ನು ನಾವು ನೋಡ್ತೀವಿ. ಮಹಾಬಲವಂತ ಇಕ್ಷ್ವಾಕು ಮಹಾರಾಜ ಒಮ್ಮೆ ಅಷ್ಟಕಾಶ್ರಾದ್ದವನ್ನು ಮಾಡಬೇಕು ಅಂತ ಬಯಸಿದ. ಅಷ್ಟಕಾಶ್ರಾದ್ದವನ್ನು ಮಾಡುವ ಕಾರಣಕ್ಕಾಗಿ ಮೃಗದ ಮಾಂಸವನ್ನ ಸಂಗ್ರಹಿಸಿಕೊಂಡ ಎಂಬುದಾಗಿ ತನ್ನ ಮಗನಿಗೆ ಹೇಳಿದ. ಅಲ್ಲಿ ಅಷ್ಟಕಾಶ್ರಾದ್ದದ ವಿವರಣೆಯನ್ನು ನಾವು ಭಾಗವತ ಗ್ರಂಥದಲ್ಲಿ ಹೇಳಿದ ವಿವರಣೆಗೆ ಅನುಸಾರವಾಗಿ ನೋಡಬೇಕು. ಭಾಗವತ ಸಪ್ತಮ ಸ್ಕಂದದ 15ನೇ ಅಧ್ಯಾಯದಲ್ಲಿ ತೃತೀಯಾಯಾಂ ಶುಕ್ಲ ಪಕ್ಷೆ ನವಮ್ಯಾಮಥ ಕಾರ್ತಿಕೆ ಚತುಸ್ಪೃಷು ಅಪಿ ಅಷ್ಟಕಾಸು ಹೇಮಂತೆ ಶಿಶಿರೇ ತಥಾ ಎಂಬುದಾಗಿ ಅದನ್ನು ನಾವು ನೋಡ್ತೀವಿ. ಕಾಲಶ್ರಾದ್ದ ಮತ್ತು ಪಕ್ಷಶ್ರಾದ್ದಗಳು ಎಲ್ಲರಿಗೂ ಪರಿಚಿತ ಆಗಿರುವಂಥವು. ಇವಲ್ಲದೆ ವಿಶಿಷ್ಟವಾದಂತಹ ಕೆಲವು ತಿಥಿಗಳಲ್ಲಿ ಪುಣ್ಯ ಪ್ರಾಪ್ತಿಗಾಗಿ ಮಾಡುವಂತಹ ಶ್ರಾದ್ದಗಳನ್ನ ಭಾಗವತ ಹೇಳ್ತದೆ. ವೈಶಾಖ ಶುಕ್ಲ ತೃತೀಯ,
ಕಾರ್ತಿಕ ಶುದ್ಧ ನವಮಿ, ಮಾರ್ಗಶೀರ್ಷ ಪುಷ್ಯ ಮಾಘ ಫಾಲ್ಗುಣ ಮಾಸಗಳ ಕೃಷ್ಣ ಪಕ್ಷಗಳಲ್ಲಿ ಬರುವಂತಹ ಸಪ್ತಮಿ, ಅಷ್ಟಮಿ ಮತ್ತು ನವಮಿ ತ್ರಯೋದಶಿ ತಿಥಿಗಳು, ಇವುಗಳಲ್ಲಿ ಶ್ರಾದ್ದ ಮಾಡಬೇಕು. ಇದರಲ್ಲಿ ಮಾರ್ಗಶೀರ್ಷ, ಪುಷ್ಯ, ಮಾಘ, ಫಾಲ್ಗುಣ ಈ 4 ಮಾಸಗಳಲ್ಲಿ ಪ್ರತಿ ಮಾಸದಲ್ಲಿಯೂ ಕೂಡ ಸಪ್ತಮಿ, ಅಷ್ಟಮಿ, ನವಮಿ, ತ್ರಯೋದಶಿ 4 ತಿಥಿಗಳು, ಹೀಗೆ 4 ಮಾಸಗಳಲ್ಲಿ 4 ತಿಥಿಗಳಂತೆ ಒಟ್ಟು 16 ತಿಥಿಗಳು ಬರುವುದಿವೆ. ಈ 16 ತಿಥಿಗಳನ್ನು ಅಷ್ಟಕ ಶ್ರಾದ್ದಕ್ಕಾಗಿ ಬಳಕೆ ಮಾಡುವುದು ಶಾಸ್ತ್ರದಲ್ಲಿ ವಿಹಿತವಾಗಿದೆ. ಇಂಥ 16 ತಿಥಿಗಳಲ್ಲಿ 16 ದಿನಗಳಲ್ಲಿ ಒಂದನ್ನ ಆತ ಇಕ್ಷ್ವಾಕು ಮಹಾರಾಜ ಅಷ್ಟಕ ಶ್ರಾದ್ದಕ್ಕಾಗಿ ವಿನಿಯೋಗ ಮಾಡಿಕೊಂಡಿದ್ದ ಎಂಬುದಾಗಿ ಅರ್ಥ ಮಾಡ್ಕೊಳ್ಬೇಕು. ಚತುಸ್ಪೃಶು ಅಪಿ ಅಷ್ಟಕಾಸು ಹೇಮಂತೆ ಶಿಶಿರೇ ತಥಾ ಅಂತ ಭಾಗವತದಲ್ಲಿ ಹೇಳೋದಿದೆ. ಅವನ ಆಜ್ಞೆಯಂತೆ ಆ ವಿಕುಕ್ಷೆ ಶ್ರಾದ್ದಕ್ಕಾಗಿ ಮಾಂಸದ ಸಂಗ್ರಹಕ್ಕಾಗಿ ವನಕ್ಕೆ ಹೋದ. ಶ್ರಾದ್ದ ಕರ್ಮಕ್ಕಾಗಿ ತಂದಿದ್ದಂತಹ ಮೊಲದ ಮಾಂಸವನ್ನ ಶ್ರಾದ್ದ ಮುಗಿಯೋದ್ರೊಳಗೆ ಆತ ತಿಂದು ಬಿಟ್ಟ ಎಂಬುದಾಗಿ ನಾವು ಕಥೆಯಲ್ಲಿ ನೋಡ್ತೀವಿ. ಹರಿವಂಶದ ಹಿಂದಿ ವ್ಯಾಖ್ಯಾನಗಳಿಗೆ ಅನುಸಾರವಾಗಿ ಅಲ್ಲಿ ಮೃಗ ಅಂದ್ರೆ ಈ ಮೊಲ ಎಂಬುದಾಗಿ ಅರ್ಥ ಮಾಡಿಲ್ಲ, ಮಾಂಸ ಎಂಬ ಅರ್ಥ ಅವರಿಗೆ ಅಭಿಪ್ರೇತ ಆಗಿರುವಂತೆ ಕಾಣೋದಿಲ್ಲ. ಒಂದು ರೀತಿಯಾದಂತಹ ಗೆಡ್ಡೆ ಗೆಣಸು ಎಂಬುದಾಗಿ ಅವರು ಅರ್ಥ ಮಾಡ್ತಾರೆ. ಆದ್ರೆ ಅನೇಕ ವಿದ್ವಾಂಸರ ಅಭಿಪ್ರಾಯದಂತೆ ಆ ಕಾಲದಲ್ಲಿ ವಿಶೇಷತಃ ಕ್ಷತ್ರಿಯರಿಗೆ ಮಾಂಸಾಹಾರವು ಬಳಕೆಯಲ್ಲಿತ್ತು. ಹಾಗಾಗಿ ಶ್ರಾದ್ದ, ದೇವ ಕಾರ್ಯ ಮೊದಲಾದ ಕ್ರಿಯೆಗಳಲ್ಲಿ ಕೂಡ ಅದನ್ನು ಬಳಸೋದು ಕಂಡಿತ್ತು. ಹೀಗೆ ಮೃಗದ ಮಾಂಸವನ್ನ ತರಲಿಕ್ಕಾಗಿ ತಂದೆ ಆತನಿಗೆ ಹೇಳಿದ್ದ. ಆತ ಮಾಂಸವನ್ನ ತಂದು ಶ್ರಾದ್ದ ಮುಗಿಯುವುದರೊಳಗೆ ಅದನ್ನು ತಿಂದು ಬಿಟ್ಟ. ಈ ಸಂಗತಿ ಆತನ ತಂದೆಗೆ ತಿಳಿಯಿತು. ವಸಿಷ್ಠರ ಮಾತಿನಂತೆ ತಂದೆಯಾದವನು ತನ್ನ ಮಗನಾದಂತಹ ಆ ವಿಕುಕ್ಷೆಯನ್ನ, ಅವನಿಗೆ ಶಶಾದ ಎಂಬ ಹೆಸರು ಬಂದಿತ್ತು, ಶಶವನ್ನ ಮೊಲವನ್ನು ತಿಂದಿದ್ದ ಕಾರಣಕ್ಕಾಗಿ ಆತನನ್ನು ಪರಿತ್ಯಾಗ ಮಾಡಿದ. ಇಕ್ಷ್ವಾಕು ಮರಣ ಹೊಂದಿದ ಬಳಿಕ ಶಶಾದ ಪಟ್ಟಣಕ್ಕೆ ಒಂದು ಸಾಮ್ರಾಜ್ಯದ ಭಾರವನ್ನು ವಹಿಸಿಕೊಂಡ. ಆ ಶಶಾದನಿಗೆ ಕಕೋತ್ಥ ಎಂಬತಕ್ಕಂಥ ಒಬ್ಬ ಮಹಾಪರಾಕ್ರಮಶಾಲಿಯಾದಂಥ ಮಗ ಹುಟ್ಟಿದ. ಹಿಂದೊಮ್ಮೆ ದೇವತೆಗಳು ರಾಕ್ಷಸರಿಗೆ ಭಯಂಕರವಾದಂಥ ಯುದ್ಧವಾದಾಗ ಇಂದ್ರ ಕಕೋತ್ಥನನ್ನ ತನ್ನ ಪಕ್ಷವನ್ನು ವಹಿಸಿ ಹೋರಾಟ ಮಾಡುವ ಎಂಬುದಾಗಿ ಕರೆದ. ಆ ಸಂದರ್ಭದಲ್ಲಿ ಆತ ಇಂದ್ರನೇ ನನಗೆ ವೃಷಭರೂಪಿಯ ವಾಹನವಾಗಿ ಬರುವುದಾದ್ರೆ ನಾನು ಯುದ್ಧಕ್ಕೆ ಬರ್ತೀನಿ ಅಂತ ಹೇಳಿದ. ಭಗವಂತನ ಆದೇಶದಂತೆ ಇಂದ್ರ ವೃಷಭದ ರೂಪವನ್ನು ತಾಳಿ ಆ ರಾಜನನ್ನ ತನ್ನ ಹೆಗಲಿನ ಮೇಲೆ ಕೂಡಿಸಿಕೊಂಡು ಯುದ್ಧಕ್ಕೆ ಸಹಾಯ ಮಾಡಿದ. ರಾಜ ದೇವತೆಗಳ ಶತ್ರುಗಳಾದಂತಹ ರಾಕ್ಷಸರನ್ನೆಲ್ಲರನ್ನು ಸಂಹರಿಸಿ ದೇವತೆಗಳನ್ನ ವಿಜಯಿಗಳನ್ನಾಗಿ ಮಾಡಿದ. ಹಾಗಾಗಿ ಗೂಳಿಯ ಕಕೋತ್ ಎಂದರೆ ಹೇಳಿನ ಮೇಲೆ ಕೂತ್ಕೊಂಡವನಾದ್ರಿಂದ ಅವನಿಗೆ ಕಕೋತ್ಥ ಎಂಬುದಾಗಿ ಅನ್ವರ್ಥವಾದಂತಹ ನಾಮ ಬಂತು. ಅವನಿಗೆ ಅನೇನತ ಎಂಬ ಮಗ ಹುಟ್ಟಿದ. ಅನೇನತನಿಗೆ ಪೃಥ್ವಿ ಎಂಬ ಮಗ ಹುಟ್ಟಿದ. ಪೃಥ್ವಿಗೆ ವಿಷ್ಣರಾತ್ರ ಎಂಬ ಮಗ ಹುಟ್ಟಿದ. ವಿಷ್ಣರಾತ್ರನಿಗೆ ಆರ್ದ್ರ ಎಂಬ ಮಗ. ಆರ್ದ್ರನಿಗೆ ಯುವನಾಶ್ವ ಎಂಬ ಮಗ. ಯುವನಾಶ್ವನ ಮಗ ಶಾವ. ಆತ ಶಾವಸ್ತಕ ಎಂಬ ಹೆಸರನ್ನು ಇಟ್ಕೊಂಡಿದ್ದ. ಶಾವಸ್ತಿ ಎಂಬ ನಗರವನ್ನೇ ಮುಂದೆ ನಿರ್ಮಾಣ ಮಾಡಿದ. ಅವನ ಮಗನೇ ಬೃಹದಶ್ವ. ಆ ಬೃಹದಶ್ವನಿಗೆ ಕುವರಾಶ್ವ ಎಂಬ ಮಗ ಇದ್ದ. ಆ ಕುವರಾಶ್ವನೇ ಮುಂದೆ ದುಂದು ಎಂಬ ಬಲಿಷ್ಠನಾದಂಥ ರಾಕ್ಷಸರನ್ನು ಸಂಹಾರ ಮಾಡಿದ ಕಾರಣಕ್ಕಾಗಿ ದುಂದುಮಾರ ಎಂಬತಕ್ಕಂಥ ಅನ್ವರ್ಥವಾದಂಥ ನಾಮವನ್ನ ಪಡೆದ ಅಂತ ನಾವು ನೋಡ್ತೀವಿ. ಆಗ ಧರ್ಮೇಜಯ ಪ್ರಶ್ನೆ ಮಾಡಿದ, ವೈಶಂಪಾಯನಿಗೆ ದುಂದುಮಾರನ ಕಥೆಯನ್ನು ನೀವು ವಿಸ್ತಾರವಾಗಿ ನನಗೆ ಹೇಳಿ ಅಂತ ಕೇಳಿದ. ವೈಶಂಪಾಯನ ಹೇಳಿದ್ದು, ಕುವರಾಶ್ವನಿಗೆ 3 ಜನ ಮಕ್ಕಳಿದ್ರು, ಧನುರ್ವಿದ್ಯಾ ಪಾರಂಗತರಾಗಿದ್ರು ಅವರೆಲ್ಲರೂ ಕೂಡ. ಬೃಹದಶ್ವ ಕುವರಾಶ್ವನಿಗೆ ರಾಜ್ಯದ ಪಟ್ಟ ಕಟ್ಟಿದ. ತಾನವನು ಕಾಡಿಭರ್ತಾಗ ಉತ್ತಂಕ ಮಹರ್ಷಿ ಆತನನ್ನು ತೆಗೆದು ಹೇಳಿದ, ಮಹಾರಾಜನೇ, ನೀನು ಪ್ರಜೆಗಳ ರಕ್ಷಣೆಯನ್ನು ಮಾಡಬೇಕು, ಅದು ನಿನ್ನ ಕರ್ತವ್ಯ. ಹಾಗೆ ಮಾಡದೇ ಇದ್ರೆ ನೀವು ಕಾಡಿಗೆ ಹೋಗಿ ತಪಸ್ಸು ಮಾಡೋದು ವ್ಯರ್ಥವಾಯಿತು. ನಿನ್ನಂಥ ಮಹಾತ್ಮರಾದಂತಹ ಬಲಿಷ್ಠರಾದ ರಾಜರು ಭೂಮಿಯನ್ನು ರಕ್ಷಿಸಿದ್ರೆ ಜಗತ್ತಿನಲ್ಲಿ ಶಾಂತಿ ನೆಲೆಸಿತು. ಅರಣ್ಯಕ್ಕೆ ಹೋಗಬೇಡ, ಅದು ನಿನಗೆ ಉಚಿತವಲ್ಲ. ಪ್ರಜಾಪಾಲನಕ್ಕಿಂತಲೂ ಬೇರೆಯಾದಂತಹ ಸುನ್ನಿತವಾದ ಧರ್ಮ ನಿನಗಿಲ್ಲ. ನನ್ನ ಆಶ್ರಮದ ಸಮೀಪದಲ್ಲಿ ಒಂದು ಮರುಭೂಮಿ ಇದೆ. ಮರುಭೂಮಿಯಲ್ಲಿ ಉಜ್ಜಾಂತ ಎಂಬತಕ್ಕಂಥ
ಸಮುದ್ರವಿದೆ, ಅದು ಮರಳಿನಿಂದ ತುಂಬಿಕೊಂಡಿದೆ. ದೇವತೆಗಳಿಗೂ ಮಣಿಯಂಥ ಮಧುರಾಕ್ಷನ ಮಗನಾದಂಥ ದುಂದು ಎಂಬಾತ ಸಮುದ್ರದ ಮರಳಿನಲ್ಲಿ ಒದಗಿಕೊಂಡು ಸರ್ವ ಲೋಕಗಳ ವಿನಾಶಕ್ಕಾಗಿ ಘೋರವಾದ ತಪಸ್ಸನ್ನು ಮಾಡುತ್ತಿದ್ದಾನೆ. 1 ವರ್ಷ ಕಳೆದ ನಂತರ ಆತ ಶ್ವಾಸವನ್ನು ಬಿಡ್ತಾನೆ. ವರ್ಷಕ್ಕೊಮ್ಮೆ ಆತ ಶ್ವಾಸವನ್ನು ತೆಗೆದುಕೊಳ್ತಾನೆ ಮತ್ತು ಬಿಡ್ತಾನೆ. ಆತನ ನಿಶ್ವಾಸದ ರಭಸದಿಂದ ಪರ್ವತ, ಕಾಡು, ಅರಣ್ಯ ಹೀಗೆ ಸಕಲ ವಸ್ತುಗಳಿಂದ ಕೂಡಿದಂಥ ಭೂಮಿ ನಡುಗುತ್ತದೆ. ಉಸಿರಿನ ಗಾಳಿಯಿಂದ ಅಗಾಧವಾದಂತಹ ಧೂಳು ಮೇಲೆದ್ದು ಸೂರ್ಯಮಂಡಲವನ್ನೇ ಆವರಿಸಿಬಿಡುತ್ತದೆ. 7 ದಿನಗಳ ತನಕ ಭೂಮಿ ನಡುಗುತ್ತಲೇ ಇರುತ್ತದೆ. ಅದರ ಪರಿಣಾಮವಾಗಿ ಭೂಮಿಯ ಗರ್ಭದಿಂದಲೂ ಕೂಡ ಕಿಡಿಗಳೆದ್ದು ಅತಿ ಭಯಂಕರವಾದಂತಹ ಜ್ವಾಲೆ ಹೊರಗೆ ಬರುತ್ತದೆ. ನನ್ನ ಆಶ್ರಮದಲ್ಲಿ ಆ ಸಂದರ್ಭದಲ್ಲಿ ಸ್ವಸ್ಥನಾಗಿ ಕುತ್ಕೊಂಡಿರುವುದಕ್ಕೂ ನನಗೆ ಅಸಾಧ್ಯವಾಗಿದೆ. ಹಾಗಾಗಿ ಜಗತ್ತಿನ ಹಿತಕ್ಕಾಗಿ ದುಂದುವನ್ನು ನೀವು ಸಂಹಾರ ಮಾಡು. ಅದನ್ನು ಸಂಹಾರ ಮಾಡುವಂತ ಶಕ್ತಿ ನಿನಗೊಬ್ಬನಿಗೆ ಇದೆ. ಹಿಂದಿನ ಯುಗದಲ್ಲಿ ವಿಷ್ಣು ನಿನಗೆ ಒಂದು ದಿವ್ಯವಾದ ವರವನ್ನು ಕೊಟ್ಟಿದ್ದಾನೆ. ಆ ವರದ ಫಲದಿಂದ ನೀನು ಭಯಂಕರವಾದ ರಾಕ್ಷಸನನ್ನ ಸಂಹಾರ ಮಾಡು ಮತ್ತು ಪರಮಾತ್ಮನ ಅನುಗ್ರಹವನ್ನು ಪಡೆದುಕೋ. ಹೀಗೆ ಉತ್ತಂಕ ಋಷಿಗಳು ಹೇಳಿದಾಗ ಆ ಬೃಹದಶ್ವ ಹೇಳಿದ ತನ್ನ ಮಗನಾದಂಥ ಕೋಲಾಶ್ವರನ್ನ ಉತ್ತಂಕನಿಗೆ ಒಪ್ಪಿಸಿಕೊಟ್ಟ. ಪೂಜೆಗೆ ನಾನು ಈಗಾಗಲೇ ಶಸ್ತ್ರ ತ್ಯಾಗವನ್ನು ಮಾಡಿದ್ದೇನೆ. ಇವನು ನನ್ನ ಮಗ ಕೋಲಾಶ್ವ. ಇವನು ನಿಜವಾಗಿಯೂ ದುಂದುವನ್ನು ಸಂಹಾರ ಮಾಡಿ ದುಂದುಮಾರ ಮಾಡ್ತಾನೆ. ನೀವು ಇದನ್ನು ಕರ್ಕೊಂಡು ಹೋಗಿ ನಿಮ್ಮ ಕಾರ್ಯವನ್ನು ಸಾಧಿಸಿಕೊಳ್ಳಿ ಎಂಬುದಾಗಿ ಹೇಳಿದ. ಹೀಗೆ ಆ ರಾಜರ್ಷಿಯಾದಂತಹ ಬೃಹದಶ್ವ ಉತ್ತಂಕ ಮಹರ್ಷಿಗೆ ಹೇಳಿ ಮಗನಿಗೂ ಕೂಡ ಅದೇ ರೀತಿ ಆದೇಶವನ್ನು ಕೊಟ್ಟು ತಪಸ್ಸು ಮಾಡಲಿಕ್ಕಾಗಿ ಪರ್ವತದ ಕಡೆಗೆ ಹೊರಟೋದ. ಕೋಲಾಶ್ವ ತನ್ನ 100 ಜನ ಮಕ್ಕಳನ್ನು ಕರೆದುಕೊಂಡು ಉತ್ತಂಕನ ಜೊತೆಗೆ ಆ ಉಜ್ಜಾಂಕ ಎಂದು ಸಮುದ್ರದ ಬಳಿ ಹೋದ. ಉತ್ತಂಕನ ಪ್ರಾರ್ಥನೆಗನುಸಾರವಾಗಿ ಭಗವಂತನ ವಿಷ್ಣು ತನ್ನ ಒಂದು ಸನ್ನಿಧಾನವನ್ನ ಕೋಲಾಶ್ವನಲ್ಲಿ ಇಟ್ಟ. ಆಗ ಆಕಾಶದಲ್ಲಿ ಒಂದು ಗಂಭೀರವಾದಂತಹ ಧ್ವನಿ ಕೇಳಿಬಂತು. ಏಷ ಶ್ರೀಮಾನ್ ಅವಧ್ಯೋದ್ಯ ದುಂದುಮಾರೋ ಭವಿಷ್ಯತಿ. ಈ ಬಲಿಷ್ಠನಾದಂಥ ಕೋಲಾಶ್ವನಿಗೆ ಅವಧ್ಯನಾಗಿದ್ದಾನೆ. ಇವನು ದುಂದುವಿಗೆ ಆಗ್ತಾನೆ. ದೇವತೆಗಳು ಪುಷ್ಪವೃಷ್ಟಿಯನ್ನು ಮಾಡಿದ್ದು ಕೋಲಾಶ್ವನ ಮೇಲೆ. ಕೋಲಾಶ್ವ ಮತ್ತು ಆತನ ಮಕ್ಕಳು ಉಜ್ಜಾಂಕ ಸಮುದ್ರದ ಸಮೀಪಕ್ಕೆ ಬಂದು ನೆಲವನ್ನ ಅಗಿಯಲಿಕ್ಕೆ ಪ್ರಾರಂಭ ಮಾಡಿದ್ರು. ಹೀಗೆ ಭೂಮಿಯನ್ನು ಅರಿತಿದ್ದಾಗ ಮರಳಿನ ರಾಶಿಗೆ ಹುಡುಕಿಕೊಂಡಿದ್ದಂತಹ ದುಂದುವಿನ ಸ್ವರೂಪ ಗೋಚರವಾಯಿತು. ಪಶ್ಚಿಮ ದಿಕ್ಕನ್ನ ಆತ ಪೂರ್ಣವಾಗಿ ಆವರಿಸಿಕೊಂಡಿದ್ದ. ಆತನ ಮುಖದಿಂದ ಹೊರಹೊಮ್ಮುತ್ತಿದ್ದಂತಹ ಅಗ್ನಿ ಜಗತ್ತೆಲ್ಲವನ್ನು ನಾಶಪಡಿಸುವಂತೆ ಇತ್ತು. ಆ ಸಂದರ್ಭದಲ್ಲಿ ಚಂದ್ರೋದಯವಾಗಿತ್ತು. ಸಮುದ್ರ ಉಕ್ಕಿ ಬರುವಂತೆ ಆ ದುಂದು ವೇಗವಾಗಿ ತನ್ನ ಮುಖದಿಂದ ನೀರನ್ನ ಹೊರಗೆ ಹರಿಸಿದ. ಅದನ್ನು ನೋಡಿದ್ರೆ ಚಂದ್ರೋದಯ ಕಾಲದಲ್ಲಿ ಸಮುದ್ರ ಉಕ್ಕಿ ಹರಿದಂತೆ ಕಾಣಿಸ್ತಾ ಇತ್ತು. ಪ್ರವಾಹದಲ್ಲಿ ದೊಡ್ಡ ದೊಡ್ಡ ಅಲೆಗಳು ಮೇಲೆ ಹೇಳ್ತಾ ಇದ್ದವು. ಆ ಪ್ರವಾಹದ ಅಲೆಗೆ ಸಿಲುಕಿ ಕೋಲಾಶ್ವನ 100 ಮಕ್ಕಳಲ್ಲಿ ಮೂವರನ್ನು ಮಾತ್ರ ಬಿಟ್ಟು ಉಳಿದವರೆಲ್ಲರೂ ಕೂಡ ಕ್ಷಣ ಮಾತ್ರದಲ್ಲೇ ಭಸ್ಮೀಭೂತರಾಗಿಬಿಟ್ರು. ಆತನ ಮುಖದಿಂದ ಹೊಮ್ಮಿದಂತಹ ಅಗ್ನಿಗೆ ಆಗ ಕೋಪಗೊಂಡಂತಹ ಮಹಾಪರಿಷ್ಠನಾದಂತಹ ಕೋಲಾಶ್ವ ದುಂದುವಿನ ಬಳಿಗೆ ಹೋದ. ತನ್ನ ಯೋಗ ಶಕ್ತಿಯಿಂದ ದುಂದುವಿನ ಮೂಲಕವಾಗಿ ಬರ್ತಿದ್ದಂತಹ ಪ್ರವಾಹವನ್ನ ಜಲಪ್ರವಾಹವನ್ನು ಕುಡಿದು ಬಿಟ್ಟ. ಅಗ್ನಿಯನ್ನು ಕೂಡ ಶಾಂತವನ್ನಾಗಿ ಮಾಡಿದ. ಮುಂದೆ ಮಹಾಕಾಯನಾದಂಥ ಆ ರಾಕ್ಷಸನನ್ನು ಸಂಹಾರ ಮಾಡಿದ. ರಾಕ್ಷಸನ ಮೃತ ಶರೀರವನ್ನ ಉತ್ತಂಕನಿಗೆ ತೋರಿಸಿ ಆತನನ್ನು ಸಮಾಧಾನಪಡಿಸಿದ. ಉತ್ತಂಕ ಮಹರ್ಷಿ ಮಹಾತ್ಮನಾದಂಥ ಕೋಲಾಶ್ವನಿಗೆ ಅಕ್ಷಯವಾದಂತಹ ಸಂಪತ್ತು ಇರಲಿ, ಶತ್ರುಗಳಿಂದ ಆತ ಪರಾಜಿತನಾಗಲೇ ಇರಲಿ ಎಂಬುದಾಗಿ ಹೀಗೆ ವರಗಳನ್ನು ಕೊಟ್ಟ. ಧರ್ಮದಲ್ಲಿ ಆತ ಸದಾ ಆಸಕ್ತನಾಗಿರಲಿ ಎಂಬುದಾಗಿ ಕೂಡ ಹೇಳಿದ. ಹೀಗೆ ರಾಜ ಕೋಲಾಶ್ವನಿಗೆ ಮತ್ತು ಆತನ ಮಕ್ಕಳಿಗೆ ಎಲ್ಲ ವರಗಳನ್ನು ಉತ್ತಂಕ ನೀಡಿದ ಮತ್ತು ಆ ರಾಜ ದುಂದುಮಾರ ಎಂಬ ಹೆಸರನ್ನು ಗಳಿಸಿದ ಅನ್ನೋದಕ್ಕೆ ಹರಿವಂಶ ಪರ್ವದ 11ನೇ ಅಧ್ಯಾಯ ಸಮಾಪ್ತ ಆಗಿದೆ.